ಇವತ್ತಿನ ನಮ್ಮ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರ್ಮಾಡ್ಕೊಳ್ಳೋಕೆ ಬಯಸ್ತೀನಿ. ಶ್ರೀಯುತ ಶ್ರೀ ಸತ್ಯಾನಂದ ಎಂ ಸರ್, ಕಾರ್ಯದರ್ಶಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸರ್ಗೆ. ಹಾಗೆ ಶ್ರೀಯುತ ಮ್ಯಾಕ್ಸಿ ಎಫ್ ಫರ್ನಾಂಡಿಸ್ ಅವರು, ಮುಖ್ಯಸ್ಥರು ಮಾನವ ಸಂಪನ್ಮೂಲ ಮತ್ತು ಉಪಾಧ್ಯಕ್ಷರು ಆಜಾಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್. ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಶ್ರೀಯುತ ನಾಗಭೂಷಣ ಕೆ ಸರ್, ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು, ಲೀಗಲ್ ಮತ್ತು ಕಾಂಪ್ಲಿಯನ್ಸ್, SEG ಆಟೋಮೇಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಬರಲಿ ಜೋರಾದ ಚಪ್ಪಾಳೆ. ಈಗ ನಾವು ನಮ್ಮ ಅತಿಥಿಗಳನ್ನು ಸ್ವಾಗತಿಸಬೇಕು. ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯನ ಮಾಡಿಕೊಡೋದಕ್ಕೆ ನಾನು ವೇದಿಕೆಗೆ ಬರ್ಮಾಡ್ಕೊಡ್ತೀನಿ. ಶ್ರೀಯುತ ದಿನೇಶ್ AU ಅವರು, ನಮ್ಮ ಅಧ್ಯಕ್ಷರು NIPM ಕರ್ನಾಟಕ ಚಾಪ್ಟರ್. ದಿನೇಶ್ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಎಲ್ಲ ಸೇರಿದ ಸ್ನೇಹಿತರಿಗೆ ನಮಸ್ಕಾರಗಳು. ನಮ್ಮೆಲ್ಲ ಸಾಂಸ್ಥಿಕ ಅವಸರಗಳು, ವೃತ್ತಿಯ ಅಗತ್ಯತೆ, ಜಾಗತಿಕತೆ ಮತ್ತು ಪ್ರಾದೇಶಿಕತೆಯ ಅನಿವಾರ್ಯತೆಯಲ್ಲಿ ನಮ್ಮದಲ್ಲದೆಯೂ ನಮ್ಮದಾದ ಹಲವು ಭಾಷೆಗಳಲ್ಲೂ ವ್ಯವಹರಿಸುವ ಜಂಜಾಟದ ನಡುವೆಯೂ ನಮ್ಮ ಕನ್ನಡಕ್ಕಾಗಿ ಮೀಸಲಾದ ಈ ಸಮ್ಮೇಳನಕ್ಕೆ ಒಂದು ದಿನ ಮೀಸಲಿಟ್ಟು ಭಾಗವಹಿಸುತ್ತಿರುವ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಸಮ್ಮೇಳನದ ಈ ಮುಂದಿನ ವೈಚಾರಿಕ ಕೂಟದ ವಿಷಯವನ್ನು ನಿಮ್ಮ ಮುಂದಿಡುತ್ತಾ, ಈ ಅವಕಾಶಕ ಸಂಘಟಕರನ್ನು ವಂದಿಸುತ್ತಾ, ಕೂಟದ ತಜ್ಞ ಭಾಷಣಕಾರರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಉತ್ತಮ ನಾಯಕತ್ವವು ಕೇವಲ ಪ್ರೌಢಿಮೆಯಲ್ಲದೆ ಸಹ ಮಾನವರಿಗಾಗಿ ಮಿಡಿಯುವ ಸೃಜನಶೀಲತೆ, ಸಹಯೋಗ ಮತ್ತು ನೈತಿಕತೆಗಳನ್ನು ಒಳಗೊಂಡಿರಬೇಕು. ಪ್ರಸ್ತುತ ವಾಣಿಜ್ಯೀಕರಣಗೊಂಡ ಜೀವನದಲ್ಲಿ ನಾಯಕತ್ವ ಎನ್ನುವುದು ಕೇವಲ ಯಶಸ್ಸಿನ ಮಾನದಂಡವಾಗಿ, ವೃತ್ತಿಯೊಂದನ್ನು ಉತ್ಸಾಹಪೂರ್ಣವಾಗಿಸಿ ವೃತ್ತಿಪರತೆಯತ್ತ ಕೊಂಡೊಯ್ಯುವ ಬದಲು ಕೇವಲ ಸಂಬಳ ಮತ್ತು ಪದೋನ್ನತಿಯ ಕೇಂದ್ರವಾಗಿಸುವ ಮತ್ತು ಸಂಸ್ಥೆಯೊಂದರ ಔನ್ನತ್ಯವನ್ನು ಕೇವಲ ವ್ಯಾವಹಾರಿಕ ಸಂಖ್ಯೆಯಾಗಿ ನೋಡುವ ಪ್ರವೃತ್ತಿ ನಮ್ಮದಾಗುತ್ತಿದೆ. ಈ ಬದಲಾವಣೆಯ ಕಾಲಘಟ್ಟದಲ್ಲಿ ಮಾನವ ಸಂಪನ್ಮೂಲ ಮತ್ತು ಸಂಬಂಧಗಳ ಮುಂದಿನ ಹೆಜ್ಜೆಗಳ ಕುರಿತಾದ ಚರ್ಚಾ ವಿಷಯವೊಂದನ್ನು ಸಂಘಟಕರ ಪರವಾಗಿ ನಿಮ್ಮ ಮುಂದಿಡುತ್ತಿದ್ದೇನೆ. ಈ ದಿಕ್ಸೂಚಿ ಚರ್ಚೆಯ ವಿಷಯ ಭವಿಷ್ಯದ ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳ ನಾಯಕತ್ವ, ಮೌಲ್ಯಗಳು, ನಾವೀನ್ಯತೆ ಮತ್ತು ಮಾನವೀಯ ಸ್ಪರ್ಶದ ಸಂಕಲನ. ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಮೌಲ್ಯಗಳು, ನಾವೀನ್ಯತೆ ಮತ್ತು ಮಾನವೀಯ ಸ್ಪರ್ಶದ ಸಂಯೋಜನೆ ಅತ್ಯಂತ ಮಹತ್ವಪೂರ್ಣವಾಗಿದ್ದು, ಭವಿಷ್ಯದಲ್ಲಿ ಉತ್ಕೃಷ್ಟ ನಾಯಕತ್ವಕ್ಕಾಗಿ ನಾವು ಈ ತತ್ವಗಳನ್ನು ಹೇಗೆ ಬೆಳೆಸಬಹುದು, ತಾಳ್ಮೆ, ಸೃಜನಶೀಲತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಕಾರ್ಯಾಚರಣೆಯಲ್ಲಿ ಪ್ರಭಾವವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದು ಈ ವೈಚಾರಿಕ ಕೂಟದ ಪ್ರಮುಖ ಉದ್ದೇಶ. ಈ ವೈಚಾರಿಕ ಕೂಟದ 3 ವಾಗ್ಮಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಪ್ರಥಮವಾಗಿ ಶ್ರೀಯುತ ಸತ್ಯಾನಂದ ಎಂ, ಕಾರ್ಯದರ್ಶಿಗಳು, ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ಘಟಕ. ಸತ್ಯಾನಂದ್ರವರು BTech ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರರಾಗಿದ್ದು NIT ಜಲಂಧರ್ನಿಂದ ಈ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಮುಂಬೈನಿಂದ ಜಾಗತೀಕರಣ ಮತ್ತು ಕಾರ್ಮಿಕ ವಿಭಾಗದಲ್ಲಿ ಚಿನ್ನದ ಪದಕ ವಿಜೇತರಾಗಿ MA ಪದವಿಯನ್ನು ಪಡೆದಿರುತ್ತಾರೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCSನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ 2003ರಿಂದ 2012ರವರೆಗೆ 10 ವರ್ಷಗಳು ಸೇವೆ ಸಲ್ಲಿಸುತ್ತಾರೆ. ಸುಮಾರು 12 ವರ್ಷಗಳಿಂದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆಟೋಮೊಬೈಲ್, ಔಷಧೀಯ, ನಿರ್ಮಾಣ, ಎಂಜಿನಿಯರಿಂಗ್ ಮತ್ತು ರಾಸಾಯನಿಕ ಕೈಗಾರಿಕೆಗಳಿಂದ ಕಾರ್ಮಿಕ ಸಂಘಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ವೇತನ ಸಿದ್ಧಾಂತ, ಕನಿಷ್ಠ ವೇತನ ಸೇರಿದಂತೆ ಕಾರ್ಮಿಕ ಕ್ಷೇತ್ರದಲ್ಲಿನ ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ಇವರು ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾದ ಶ್ರೀ ಸತ್ಯಾನಂದ್ರವರು 4ನೇ ಕೈಗಾರಿಕಾ ಕ್ರಾಂತಿಯಲ್ಲಿನ ಬೆಳವಣಿಗೆಯಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿರುತ್ತಾರೆ. ಸರ್, ಸಂಘಟಕರ ಪರವಾಗಿ ಮತ್ತೆಲ್ಲ ಕನ್ನಡಿಗರ ಪರವಾಗಿ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಮತ್ತೋರ್ವ ಮುಖ್ಯ ವಾಗ್ಮಿ ಶ್ರೀಯುತ ರಮೇಶ್ರವರು ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕಂತ ಕೇಳಿಕೊಳ್ತೇನೆ. ನಮ್ಮೊಡನಿರುವ ಮತ್ತೋರ್ವ ವಾಗ್ಮಿ ಶ್ರೀಯುತ ಮ್ಯಾಕ್ಸಿ ಎಫ್ ಫರ್ನಾಂಡಿಸ್, ಸುಮಾರು 33 ವರ್ಷಗಳಿಗೂ ಹೆಚ್ಚಿನ ಅಗಾಧ ಅನುಭವ ಹೊಂದಿರುವ ಮತ್ತು ವೈಶಿಷ್ಟ್ಯಪೂರ್ಣ ಸಾಧನೆ ಮಾಡಿದ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಾಯಕರಾಗಿದ್ದಾರೆ. ಇವರು ಪ್ರಸ್ತುತ ಆಜಾಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡಲ್ಲಿ HR ವಿಭಾಗದಲ್ಲಿ ಉಪಾಧ್ಯಕ್ಷರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಕಾರ್ಯತಂತ್ರದ ನಾಯಕತ್ವದಲ್ಲಿ ಕಂಪನಿಯ ಗಮನಾರ್ಹ ಬೆಳವಣಿಗೆಯನ್ನು ಸಾಧಿಸಿದೆ ಮತ್ತು
ದಾರ್ಶನಿಕ ಮಾರ್ಗದರ್ಶನದಿಂದ ಅಪಾರ ಪ್ರಯೋಜನವನ್ನು ಪಡೆದಿದೆ. ಉತ್ತಮವಾದ ಪ್ರತಿಭಾ ಪೋಷಣೆಯ ಮೂಲಕ ಸಂಸ್ಥೆಗೆ ಗಣನೀಯ ಮೌಲ್ಯ ಮತ್ತು ಲಾಭವನ್ನು ಗಳಿಸುವ ಅಪ್ರತಿಮ ಸಾಮರ್ಥ್ಯವನ್ನು ಶ್ರೀ ಫರ್ನಾಂಡಿಸ್ ಅವರು ತೋರಿಸಿಕೊಟ್ಟಿರುತ್ತಾರೆ. ಅಚಲವಾದ ಬದ್ಧತೆಯ ಮೂಲಕ ವ್ಯವಹಾರ ಕಾರ್ಯಾಚರಣೆಗಳು ಸುಧಾರಿಸುವುದು ಮತ್ತು ನಿರಂತರ ಸುಧಾರಣೆಗಳನ್ನು ಜಾರಿಗೆ ತರುವುದರಲ್ಲಿ ಶ್ರೀ ಫರ್ನಾಂಡಿಸ್ ಪರಿಣಿತರಾಗಿದ್ದಾರೆ. ಮಾನವ ಸಂಪನ್ಮೂಲ ಕಾರ್ಯತಂತ್ರದಲ್ಲಿ ಸಾಂಸ್ಥಿಕ ಅಭಿವೃದ್ಧಿಯಲ್ಲಿ ಫೆಲೋಶಿಪ್, ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧಗಳಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ, ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಕಾರ್ಯನಿರ್ವಾಹಕ ತರಬೇತುದಾರರಾಗಿ ಪ್ರಮಾಣೀಕರಣದೊಂದಿಗೆ ಶ್ರೀಯುತ ಫರ್ನಾಂಡಿಸ್ರವರು ಹೆಚ್ಚು ಪರಿಣಾಮಕಾರಿಯಾದ ಮಾನವ ಸಂಪನ್ಮೂಲ ನೀತಿಗಳು, ವ್ಯವಸ್ಥೆಗಳು ಮತ್ತು ಅಭ್ಯಾಸಗಳನ್ನು ರೂಪಿಸುವ ಮತ್ತು ಅನುಷ್ಠಾನಗೊಳಿಸುವ ಮೂಲಕ ತಮ್ಮ ಪರಿಣತಿಯನ್ನು ನಿರಂತರವಾಗಿ ಪ್ರದರ್ಶಿಸಿದ್ದಾರೆ. ಯಾವುದೇ ಕೆಲಸ ದಿನಗಳನ್ನು ಕಳೆದುಕೊಳ್ಳದೆ 10 ದೀರ್ಘಾವಧಿಯ ವೇತನ ಒಡಂಬಡಿಕೆಗಳು ಮತ್ತು ಕಾರ್ಮಿಕ ಸಂಘದೊಂದಿಗೆ ಇತರ ಒಪ್ಪಂದಗಳ ಮಾತುಕತೆಗಳು ನಡೆಸಿ ಯಶಸ್ವಿಯಾಗಿ ಸಹಿ ಮಾಡುವಲ್ಲಿ ಅವರ ಕಾರ್ಯತಂತ್ರದ ಚಾಣಾಕ್ಷತೆ ಪ್ರಮುಖ ಪಾತ್ರ ವಹಿಸಿದೆ. ತಮ್ಮ ಪರಿಣಾಮಕಾರಿ ನಾಯಕತ್ವದಿಂದ ಡೆಲ್ಫಿ ಆಟೋಮೋಟಿವ್ ಸಂಸ್ಥೆಯನ್ನು ನೆಕ್ಸ್ಟ್ ಇಯರ್ ಸಂಸ್ಥೆಯಾಗಿ ಪರಿವರ್ತಿಸಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಶ್ರೀಯುತ ಫರ್ನಾಂಡಿಸ್ ಅವರ ನಾಯಕತ್ವದಲ್ಲಿ ಅರ್ಜಾಸ್ ಸಂಸ್ಥೆಯ ಪ್ರತಿಷ್ಠಿತ ಉತ್ತಮ ಕೆಲಸದ ಸ್ಥಳ ಗ್ರೇಟ್ ಪ್ಲೇಸ್ ಟು ವರ್ಕ್ ಪ್ರಮಾಣೀಕರಣವನ್ನು ಸಾಧಿಸಿದೆ. ತಮ್ಮ ಅತ್ಯುತ್ತಮ ಕೊಡುಗೆಗಳಿಂದ ಗೌರವಿಸಲ್ಪಟ್ಟಿರುವ ಶ್ರೀಯುತ ಫರ್ನಾಂಡಿಸ್ರವರು ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದಿರುತ್ತಾರೆ. ಪ್ರತಿಷ್ಠಿತ ನೆಕ್ಸ್ಟ್ ಇಯರ್ ಜಾಗತಿಕ ನಾಯಕತ್ವದ ಸಮ್ಮೇಳನದಲ್ಲಿ ಸಂಸ್ಥೆಯ ಭವಿಷ್ಯವನ್ನು ರೂಪಿಸುವ ಅವರ ದಾರ್ಶನಿಕ ವಿಧಾನಕ್ಕಾಗಿ ಅವರಿಗೆ ಅತ್ಯುತ್ತಮ ಕಾರ್ಯತಂತ್ರ ಪ್ರಶಸ್ತಿ ಬೆಸ್ಟ್ ಸ್ಟ್ರಾಟಜಿ ಅವಾರ್ಡ್ ನೀಡಲಾಗಿದೆ. ಸರ್, ನಮ್ಮ ಸಂಘಟಕರ ಪರವಾಗಿ ಮತ್ತು ಎಲ್ಲ ಕನ್ನಡಿಗರ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಕಿರಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಮತ್ತೊಬ್ಬ ಭಾಷಣಕಾರರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ನಾಗಭೂಷಣ್ ಕೆ. ಮಾನವ ಸಂಪನ್ಮೂಲ, ಕಾನೂನು ಮತ್ತು ಕೈಗಾರಿಕಾ ಸಂಬಂಧಗಳ ಕ್ಷೇತ್ರದಲ್ಲಿ ಸುಮಾರು 26 ವರ್ಷಗಳ ಅನುಭವ ಹೊಂದಿರುವ ಹಿರಿಯ ನಾಯಕರು. ಪ್ರಸ್ತುತ ಇವರು ಬೆಂಗಳೂರಿನ ನಾಗನಾಥಪುರದಲ್ಲಿರುವ SEG ಆಟೋಮೋಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೈಗಾರಿಕಾ ಸಂಬಂಧಗಳ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಇವರು ವಿಪ್ರೋ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್, ಇಸ್ಕಾನ್ನ ಅಕ್ಷಯ ಪಾತ್ರ ಯೋಜನೆ, ಫಾಸ್ರಾಕ್ ಇಂಡಿಯಾ ಕೆಮಿಕಲ್ಸ್ ಮತ್ತು ಕಿರ್ಲೋಸ್ಕರ್ ಬ್ಯಾಟರಿ ಲಿಮಿಟೆಡ್ನಲ್ಲಿ ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧಗಳ ವಿಭಾಗಗಳನ್ನು ಮುನ್ನಡೆಸಿದ್ದಾರೆ. ನಾಗಭೂಷಣ್ ಕೆ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು, ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧಗಳು, ಸಾಮಾಜಿಕ ಅಭಿವೃದ್ಧಿ, ಕಲೆ ಮತ್ತು ಸಂಸ್ಥೆ ಕ್ಷೇತ್ರಗಳಲ್ಲಿ ಗಣನೀಯ ಕೊಡುಗೆ ನೀಡಿದ್ದಾರೆ. ಅವರು ನಗ್ನ ಸತ್ಯ, ದಾನ, ಎಮರ್ಜೆನ್ಸಿ ಎಕ್ಸಿಟ್, ಆಂತರಿಕ ವಿಚಾರಣೆ ಎಂಬ 4 ಪರಿಣಾಮಕಾರಿ ಸಾಮಾಜಿಕ ಕಿರುಚಿತ್ರಗಳನ್ನು ಪ್ರದರ್ಶಿಸಿದ್ದಾರೆ ಮತ್ತು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರು ಜನಪದ ಸಾಹಿತ್ಯದ ಜನಪದೀಯ ನಂಬಿಕೆಗಳು, ಒಲವು ಮತ್ತು HR ಗೈಡ್ ಅನ್ನುವ 3 ಪುಸ್ತಕಗಳನ್ನು ರಚಿಸಿರುತ್ತಾರೆ. ತಮ್ಮ ವೃತ್ತಿಯ ಜೊತೆಗೆ ಇವರಿಗೆ ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ ಅಪಾರ ಆಸಕ್ತಿ ಇದ್ದು, ತಮ್ಮ ಕುಟುಂಬ ಮತ್ತು ತಾಯಿಯವರೊಂದಿಗೆ ಸೇರಿ ಕರ್ನಾಟಕದ ಗಡಿಯಲ್ಲಿರುವ ತಮಿಳುನಾಡಿನ ಕೃಷ್ಣಗಿರಿ ಅರಣ್ಯದಲ್ಲಿನ ನೂರುಂದಮಲೈ ಎಂಬ ಬುಡಕಟ್ಟು ಹಳ್ಳಿಯಲ್ಲಿ ನಮನಂ ಎಂಬ ಸಮುದಾಯ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಈ ಹಳ್ಳಿಯನ್ನು 2006ರಲ್ಲಿ ಡಾಕ್ಟರ್ ಸಂತೋಷ್ ಬಾಬು ಎಂಬ IAS ಅಧಿಕಾರಿಯ ನೇತೃತ್ವದ ಜಿಲ್ಲಾಡಳಿತವು ಸಂಪೂರ್ಣ ಮದ್ಯ ಮತ್ತು ತಂಬಾಕು ಮುಕ್ತ ಹಳ್ಳಿ ಎಂದು ಘೋಷಿಸಿತು. ಕಳೆದ 10 ವರ್ಷಗಳಿಂದ ನಮನಂ ಮೂಲಕ 1000ಕ್ಕೂ ಹೆಚ್ಚು ಯುವಕರು ತಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ಕಂಡುಕೊಂಡಿದ್ದಾರೆ. ಮದ್ಯಪಾನ ವಿರೋಧದಿಂದ ಹಿಡಿದು ಶಿಥಿಲಾವಸ್ಥೆಯಲ್ಲಿದ್ದ ಶಾಲೆಯ ಅಭಿವೃದ್ಧಿ, ಉದ್ಯೋಗ, ಆರೋಗ್ಯ, ಮಹಿಳಾ ಸಬಲೀಕರಣದವರೆಗಿನ ಕಾರ್ಯಗಳಿಂದ ನಾಗಭೂಷಣ್ ಕೆ ಅವರು ನೂರುಂದಮಲೈ ಗ್ರಾಮವನ್ನು ಅಭಿವೃದ್ಧಿಗೆ ಕೊಂಡೊಯ್ಯುತ್ತಿದ್ದಾರೆ. 12ನೇ ವಯಸ್ಸಿಗೆ ಮದುವೆಯಾಗುತ್ತಿದ್ದ ಹಳ್ಳಿಯ ಮಕ್ಕಳು ಈ ಗ್ರಾಮದಲ್ಲಿ ಈಗ ಶಿಕ್ಷಣಕ್ಕಾಗಿ ಮತ್ತು ತಮ್ಮತನಕ್ಕಾಗಿ ಎದ್ದು ನಿಲ್ಲುತ್ತಿದ್ದಾರೆ. ಅವರು ಈಗ ನೂರುಂದಮಲೈನಲ್ಲಿ ಸ್ಯಾನಿಟರಿ ನ್ಯಾಪ್ಗಳನ್ನು ತಯಾರಿಸಲು ಕಾರ್ಖಾನೆಯನ್ನು ಸ್ಥಾಪಿಸಿದ್ದಾರೆ. ಹಳ್ಳಿಯ ಮಹಿಳೆಯರು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದು 100% ಹತ್ತಿಯ ನಾಪ್ಗಳನ್ನು ತಯಾರಿಸುತ್ತಿದ್ದಾರೆ ಮತ್ತು ಸ್ತ್ರೀ ನೈರ್ಮಲ್ಯ ಕ್ರಾಂತಿಕಾರಿ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಬದಲಾವಣೆ ತರಲು ನಾಗಭೂಷಣ್ ಕೆ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಮತ್ತು ಈ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ದಾರೆ. ಈ 3 ವಾಗ್ಮಿಗಳನ್ನು ನಿಮಗೆ ಪರಿಚಯಿಸ್ತಾ ಈ ಚರ್ಚೆಯ ಮೂಲಕ ಹೊಸ ಆಲೋಚನೆಗಳು, ಅನುಭವಗಳು ಮತ್ತು ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವ ಅವಕಾಶ ನಮ್ಮದಾಗಲೆಂದು ಹಾರೈಸುತ್ತಾನೆ. ಮತ್ತೊಮ್ಮೆ ಅಭಿನಂದನೆಗಳು. ಶ್ರೀಯುತ ನಾಗಭೂಷಣರವರಿಗೆ ಪ್ರಕಾಶ್ರವರು ಸ್ವಾಗತವನ್ನು ಬಯಸಬೇಕಂತ ಕೇಳ್ಕೊಳ್ತೇನೆ.